ರಕ್ತದಾನ ಶ್ರೇಷ್ಠ ದಾನ. ಇದರಿಂದ ಪ್ರಾಣಾಪಾಯದಲ್ಲಿರುವ ಒಂದು ಜೀವಕ್ಕೆ ಜೀವದಾನ ನೀಡಿದಂತಾಗತ್ತೆ. ತುರ್ತು ಸಂದರ್ಭಗಳಲ್ಲಿ ಅತ್ಯಮೂಲ್ಯ ಎನಿಸುವ ರಕ್ತವನ್ನ ಅಗತ್ಯ ಕಾಲದಲ್ಲಿ ಕೊಡುಗೆ ನೀಡುವುದು ಮಹತ್ ಕಾರ್ಯವೇ ಸರಿ. ಈ ಮಹಾದಾನ ಮನಸ್ಸಿಗೆ ಸಾರ್ಥಕತೆಯ ಭಾವ ತರುತ್ತೆ. ಅದಷ್ಟೇ ಅಲ್ಲ, ರಕ್ತದಾನದಿಂದ ದಾನಿಗಳಿಗೂ ಹಲವು ಪ್ರಯೋಜನಗಳಿವೆ. ಆರೋಗ್ಯ ಲಾಭವೂ ಸೇರಿ ವಿವಿಧ ಪ್ರಯೋಜನಗಳನ್ನ ರಕ್ತದಾನದಿಂದ ಪಡೆದುಕೊಳ್ಳಬಹುದು. ರಕ್ತದಾನ ಶ್ರೇಷ್ಠ ದಾನ, ಜೀವ ಉಳಿಸುವ ಮಹಾಕಾರ್ಯ. ರಕ್ತ ಕೊಡೋದ್ರಿಂದ ದಾನಿಗಳಿಗೂ ಇದೆ ಆರೋಗ್ಯ ಲಾಭ. ರಕ್ತದಾನದಿಂದ ದಾನಿಗಳಿಗೆ ಹಲವು ಪ್ರಯೋಜನಗಳು ದೊರೆಯುತ್ತವೆ. ದೇಹದಲ್ಲಿ ಕಬ್ಬಿಣದಂಶ ಕಾಪಾಡಲು ರಕ್ತದಾನ ತುಂಬಾನೇ ಸಹಕಾರಿ. ಕಬ್ಬಿಣದಂಶ ಕಡಿಮೆಯಾದ್ರೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗತ್ತೆ. ಇದರಿಂದ ದೇಹದಲ್ಲಿ ರಕ್ತ ಕಡಿಮೆಯಾಗತ್ತೆ. ಆದ್ರೆ ರಕ್ತದಾನಿಗಳಲ್ಲಿ ಕಬ್ಬಿಣದಂಶದ ಕೊರತೆ ಉಂಟಾಗೋದಿಲ್ಲ. ಅಲ್ಲದೆ ರಕ್ತ ಸಂಚಾರ ಸರಿಯಾಗಿ ನಡೆಯಲು ತುಂಬಾನೇ ಸಹಕಾರಿ. ರಕ್ತದಾನ ಮಾಡಿದಾಗ ದೇಹದಲ್ಲಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುವುದು. ಇದರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅನೇಕ ಬಗೆಯ ಕಾಯಿಲೆ ತಡೆಗಟ್ಟಲು ಕೂಡ ಇದು ಸಹಕಾರಿ. ನೀವು ರಕ್ತದಾನ ಮಾಡಲು ಹೋದಾಗ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿದ ಬಳಿಕವಷ್ಟೇ ರಕ್ತವನ್ನು ಪಡೆಯುತ್ತಾರೆ, ಇಲ್ಲದಿದ್ದರೆ ಪಡೆಯುವುದಿಲ್ಲ. ಇದರಿಂದ ನಿಮಗೆ ಫ್ರೀ ಹೆಲ್ತ್ ಚೆಕಪ್ ಸಿಗುತ್ತೆ. ನಿಮ್ಮ ರಕ್ತದೊತ್ತಡ, ಹಿಮೋಗ್ಲೋಬಿನ್ ಮತ್ತು ನಾಡಿ ಪರೀಕ್ಷೆ ನಡೆಯಲಿದೆ. ಈ ಪ್ರಮುಖ ಮಾಹಿತಿಯನ್ನ ರೆಡ್ ಕ್ರಾಸ್ ರಕ್ತದಾನ ಕೇಂದ್ರಗಳ ಮೂಲಕ ವ್ಯಕ್ತಿಯ ಆನ್ಲೈನ್ ದಾನಿಗಳ ಪ್ರೊಫೈಲ್ ನಲ್ಲಿ ದಾಖಲಿಸಲಾಗುತ್ತೆ. ಹೀಗಾಗಿ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಯಾವುದೇ ಸಮಯದಲ್ಲಿ ರಕ್ತದಾನ ಮಾಡುವ ಮೊದಲು ನಿಮ್ಮ ಮೇಲೆ ತೆಗೆದುಕೊಂಡ ಪರೀಕ್ಷೆಗಳ ಫಲಿತಾಂಶಗಳನ್ನ ನೀವು ನೋಡಬಹುದು. ನಿಮ್ಮ ಆನ್ಲೈನ್ ಪ್ರೊಫೈಲ್ ನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ವೈದ್ಯರ ಬಳಿಗೆ ಹೋಗುವಾಗ ಇದನ್ನ ತೋರಿಸಲು ಸುಲಭವಾಗುತ್ತೆ. ಪಲ್ಸ್, ರಕ್ತದೊತ್ತಡ, ದೇಹದ ಉಷ್ಣಾಂಶ, ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿದೆ ಅನ್ನೋದ್ರಿಂದ ಉಚಿತವಾಗಿ ಈ ಮಾಹಿತಿಗಳನ್ನ ತಿಳಿಯಬಹುದು. ಒಂದು ವೇಳೆ ಇದೇ ಮೊದಲ ಬಾರಿ ರಕ್ತದಾನ ಮಾಡ್ತಿದ್ದು ನಿಮಗೆ ನಿಮ್ಮ ರಕ್ತದ ಗುಂಪು ಯಾವುದೆಂದು ತಿಳಿಯದಿದ್ದರೆ ಅದನ್ನ ತಿಳಿಯಲು ಕೂಡ ಸಾಧ್ಯವಾಗುವುದು. ರಕ್ತದಾನಕ್ಕೂ ಮುನ್ನ ರಕ್ತ ಪರೀಕ್ಷೆ ಮಾಡುವುದರಿಂದ ಕೆಲವು ಬಗೆಯ ಕಾಯಿಲೆ ಇದ್ರೆ ತಿಳಿಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಸಿಫಿಲಿಸ್ ಇತ್ಯಾದಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ಪತ್ತೆ ಮಾಡಬಹುದು. ರಕ್ತದಾನ ಮಾಡಿದ ನಂತರ ನಿಮ್ಮ ರಕ್ತವನ್ನ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು ಮತ್ತು ಪ್ಲಾಸ್ಮಾಗಳಾಗಿ ವಿಂಗಡಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವ ಯಾರಿಗಾದ್ರೂ ರಕ್ತ ವರ್ಗಾವಣೆ ಅಥವಾ ಪೂರಕಗಳು ಬೇಕಾಗಬಹುದು. ಆದ್ದರಿಂದ ಆ ಸಮಯದಲ್ಲಿ ನಿಮ್ಮ ರಕ್ತವನ್ನ ಅವರಿಗಾಗಿ ಬಳಸಬಹುದು. ನಿಮ್ಮ ಸಮಯ ಮತ್ತು ರಕ್ತವನ್ನು ಅಗತ್ಯವಿರುವವರಿಗೆ ದಾನ ಮಾಡುತ್ತಿದ್ದೀರಿ ಅಂತ ನಿಮಗೆ ತಿಳಿದಾಗ ಅದು ಸಾರ್ಥಕ ಭಾವವನ್ನ ನೀಡುತ್ತೆ. ರಕ್ತದಾನ ಮಾಡುವುದರಿಂದ ನಿಮ್ಮ ದೇಹದಲ್ಲಿನ ಕಬ್ಬಿಣದ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣವು ಲಿವರ್ ಮೇಲೆ ಪರಿಣಾಮ ಬೀರುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚುವರಿ ಕಬ್ಬಿಣದ ಸೇವನೆಯು ಕೆಲವರಿಗೆ ಒಳ್ಳೆಯದಲ್ಲ. ರಕ್ತದಾನ ಮಾಡುವ ಮೂಲಕ ನೀವು ನಿಮ್ಮ ಕಬ್ಬಿಣದ ಮಟ್ಟವನ್ನ ಕಡಿಮೆ ಮಾಡಬಹುದು ಮತ್ತು ನಿಮ್ಮ ದೇಹದಲ್ಲಿ ಹೊಸ ರಕ್ತದ ರಚನೆಗೆ ಇದರಿಂದ ಸಹಾಯವಾಗುತ್ತೆ. ಇದರಿಂದ ಹೃದ್ರೋಗದ ಅಪಾಯವನ್ನು ತಡೆಯಬಹುದು. ಇತ್ತೀಚಿನ ಅಧ್ಯಯನಗಳು ರಕ್ತದಲ್ಲಿನ ಕಬ್ಬಿಣದ ಮಟ್ಟವನ್ನ ಕಡಿಮೆ ಮಾಡುವುದರಿಂದ ವ್ಯಕ್ತಿಯ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನ ಕಡಿಮೆ ಮಾಡಬಹುದು ಅಂತ ಸಾಬೀತು ಮಾಡಿದೆ. ಅಲ್ಲದೆ ರಕ್ತದಾನ ಮಾಡುವುದರಿಂದ ಒತ್ತಡವನ್ನ ಕಡಿಮೆ ಮಾಡಬಹುದು. ಇದು ಹೃದಯಾಘಾತದ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ರಕ್ತದಾನ ಮಾಡುವುದರಿಂದ ಒಟ್ಟಾರೆ ದೈಹಿಕ ಆರೋಗ್ಯಕ್ಕೂ ಪ್ರಯೋಜನವಾಗುತ್ತೆ. ರಕ್ತದಾನ ಮಾಡಿದಾಗ ಗುಲ್ಮವು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಹೊಸ ಶಕ್ತಿಯೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತೆ. ರಕ್ತದ ಪ್ಲಾಸ್ಮಾ ನಮ್ಮ ಪ್ರತಿರಕ್ಷಣಾ ಕೋಶಗಳನ್ನ, ಲ್ಯೂಕೋಸೈಟ್ಗಳನ್ನ ಹೆಚ್ಚಿಸುತ್ತದೆ. ಇವು ಅನೇಕ ಗಂಭೀರ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತದೆ. ವಿಶ್ವಾದ್ಯಂತ ಅನೇಕ ಅಪಘಾತಗಳು ಮತ್ತು ಆರೋಗ್ಯ ಸಮಸ್ಯೆಯ ಕಾರಣದಿಂದ ರಕ್ತವು ಹೆಚ್ಚಿನ ಬೇಡಿಕೆಯಲ್ಲಿದೆ. ಆದ್ದರಿಂದ ನಾವು ರಕ್ತದಾನ ಮಾಡುವ ಮೂಲಕ ಅನೇಕ ಜೀವಗಳನ್ನು ಉಳಿಸಬಹುದು. ರಕ್ತದಾನ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದು, ಮನಸ್ಸಿಗೆ ಖುಷಿ, ನೆಮ್ಮದಿ ಸಿಗುವುದು, ದೈಹಿಕ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಋಣಾತ್ಮಕ ಚಿಂತನೆಗಳು ಕಡಿಮೆಯಾಗುವುದು. ನಾವು ಯಾರಿಗಾದ್ರೂ ಒಳ್ಳೆಯದು ಮಾಡಿದ್ರೆ ನಮ್ಮ ಮನಸ್ಸಿಗೆ ಖುಷಿಯಾಗುವುದು. ಇದರಿಂದಾಗಿ ನಮ್ಮಲ್ಲಿರುವ ಋಣಾತ್ಮಕ ಚಿಂತನೆ ದೂರಾಗುವುದು, ಒಂಟಿ ಎಂಬ ಭಾವನೆ ಕೂಡ ದೂರಾಗುವುದು. ರಕ್ತದಾನವು ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ. ಅದರಲ್ಲಿ ಮುಖ್ಯವಾದದ್ದು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವುದು. ರಕ್ತದಾನ ಮಾಡುವಾಗ ನೀವು ಉತ್ತಮ ಸೇವೆಯನ್ನ ಮಾಡಿದ ಬಗ್ಗೆ ನಿಮಗೆ ಸಂತೋಷವಾಗುತ್ತೆ. ಇದು ನಿಮಗೆ ಉಲ್ಲಾಸ ಮತ್ತು ಸಂತೋಷ ನೀಡುತ್ತೆ. ಯಾರಾದ್ರೂ ಸಂಕಷ್ಟದಲ್ಲಿದ್ದಾಗ ರಕ್ತದ ಅವಶ್ಯಕತೆ ಇದೆ, ಅಂತಹ ತುರ್ತು ಸಂದರ್ಭಗಳಲ್ಲಿ ನೀವು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವವನ್ನ ಉಳಿಸಬಹುದು. ಇದರಿಂದ ಉಂಟಾಗುವ ಸಂತೋಷವು ನಿಮ್ಮ ಮಾನಸಿಕ ಆರೋಗ್ಯವನ್ನ ಬಹಳ ಸುಧಾರಿಸುತ್ತೆ.
ಈ ಮೂಲಕ ನೀವು ಮಾನಸಿಕವಾಗಿ ಬಹಳ ಬಲಶಾಲಿಯಾಗುತ್ತೀರಿ. ಹೀಗಾಗಿ ರಕ್ತದಾನ ಮಾಡಲು ನೀವು ಅರ್ಹರಾಗಿದ್ರೆ ಖಂಡಿತ ರಕ್ತದಾನ ಮಾಡಿ. ಇದರಿಂದ ಒಂದಿಷ್ಟು ಅಮೂಲ್ಯ ಜೀವ ಉಳಿಸುವುದರ ಜೊತೆಗೆ ಸ್ವತಃ ನಾವು ಹಲವು ಆರೋಗ್ಯ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.